ಹೊಸ ವರ್ಷ ಅಂದ ತಕ್ಷಣ ನಮಗೆ ನೆನಪಾಗೋದು ಪಾರ್ಟಿ, ಮೋಜು, ಮಸ್ತಿ ಮತ್ತು ಕುಡಿತ. ಆದರೆ ಇದೇ ಸಂಭ್ರಮದ ಹಿಂದೆ ಕೆಲವೊಮ್ಮೆ ಕಹಿಯಾದ ಸತ್ಯಗಳು ಅಡಗಿರುತ್ತವೆ. ಈ ಕಥೆ ಅಜಯ್ ಎಂಬ ಕೋಟ್ಯಾಧಿಪತಿಯದ್ದು. ಆಕಾಶ ಮುಟ್ಟುವ ಅಹಂಕಾರ, ಜೇಬಿನಲ್ಲಿ ಕೋಟಿಗಟ್ಟಲೆ ಹಣ. ಆದರೆ ಆ ರಾತ್ರಿ ಅವನ ಜೀವನವನ್ನೇ ಬದಲಿಸಲಿತ್ತು. ಅಜಯ್, ಇವತ್ತು ಪೇಪರ್ ನೋಡ್ದೆ ಮಗ. 100 ಕೋಟಿ ಪ್ರಾಫಿಟ್ಟು. ಈ ಏಜ್ನಲ್ಲಿ ಈ ಸಾಧನೆ ಮಾಡೋಕ್ಕೆ ಮನುಷ್ಯನಿಗೆ ಅದೃಷ್ಟ ಇರಬೇಕು, ಇಲ್ಲ ಅಂದರೆ ನಿಂತರಹದ ಕ್ರೂರ ಬುದ್ಧಿ ಇರಬೇಕು. ಅದೃಷ್ಟ ಬರೀ ಸೋಮಾರಿಗಳಿಗಿರುತ್ತೆ ರಾಹುಲ್. ಈ ಅಜಯ್ಗೆ ಇರೋದು ವಿಷನ್. ಈ ಸಿಟಿಯಲ್ಲಿ ನಾನು ಹಾಕಿದ್ದೆ ಲೈನ್, ನಾನು ಮಾಡಿದ್ದೆ ರೂಲ್ಸ್. ಈ 100 ಕೋಟಿ ಅನ್ನೋದು ಬರೀ ಆರಂಭ ಅಷ್ಟೇ. ಆದ್ರೆ ಅಜಯ್, ಆ ವಿನಯ್ ಪಾರ್ಟ್ನರ್ ಆಗಿದ್ದಾಗ ವಿನಯ್ ಹೆಸರು ಈ ಸಂಭ್ರಮದ ಮಧ್ಯೆ ಬೇಡ. ಅವನು ದುರ್ಬಲನಾಗಿದ್ದ, ಅದಕ್ಕೆ ಬಿಸ್ನೆಸ್ನಿಂದ ಹೊರಬಿದ್ದ. ವೀಕ್ ಇರೋರಿಗೆ ಈ ಅಜಯ್ ಸಾಮ್ರಾಜ್ಯದಲ್ಲಿ ಜಾಗ ಇಲ್ಲ. ನೋಡು, ಮತ್ತೆ ಇವನು ಶುರು ಮಾಡಿದ. ಆ ಶಿವಣ್ಣ ಹಳೇ ಕಾಲದ ಹರಿದ ಚಪ್ಪಲಿ ತರ ನನ್ನ ಹಿಂದೆ ಬಿದ್ದಿದ್ದಾನೆ. ಯಾರು? ನಿನ್ನ ಆ ಹಳೆ ಬಾಲ್ಯದ ಗೆಳೆಯನಾ? ಇವತ್ತ್ಯಾಕೆ ಮಾಡ್ತಿದ್ದಾನೆ? ಇನ್ಯಾಕೆ, ಯಾವುದಾದರೂ ದೇವಸ್ಥಾನಕ್ಕೆ ಡೊನೇಷನ್ ಕೇಳೋಕಿರ್ಬೇಕು, ಅಥವಾ ಅವನ ಬಡತನದ ಕಥೆ ಹೇಳೋಕಿರ್ಬೇಕು. ಇಂಥವರೆಲ್ಲ ನಮ್ಮ ಬೆಳವಣಿಗೆಯನ್ನು ಸಹಿಸಲ್ಲ, ಬರೀ ಕಾಲೆಳೆಯೋರು. ಈ ಪ್ರಪಂಚ ನನ್ನ ಕಾಲ ಕೆಳಗಿದೆ ರಾಹುಲ್. ಇಲ್ಲಿ ಇಮೋಷನ್ಸ್ಗೆ ಬೆಲೆ ಇಲ್ಲ, ಬರೀ ಪವರ್ಗೆ ಮಾತ್ರ ಬೆಲೆ. ಮನುಷ್ಯರು ಬರ್ತಾರೆ ಹೋಗ್ತಾರೆ, ಆದರೆ ಈ ಸಕ್ಸೆಸ್ ಇದು ಶಾಶ್ವತ. ರಾತ್ರಿ 12 ಗಂಟೆಯಾಗಲು ಇನ್ನು ಕೆಲವೇ ನಿಮಿಷಗಳಿದ್ದವು. ಇಡೀ ಜಗತ್ತು ಹ್ಯಾಪಿ ನ್ಯೂ ಇಯರ್ ಅಂತ ಕಿರುಚಾಡುತ್ತಿದ್ದರೆ ಅಜಯ್ ತನ್ನ ಐಷಾರಾಮಿ ಕಾರಿನಲ್ಲಿ ಸ್ಮಶಾನದ ದಾರಿಯಲ್ಲಿ ಸಿಲುಕಿಕೊಂಡಿದ್ದ. ಹಣದ ಅಮಲಿನಲ್ಲಿ ಅವನು ಮರೆತಿದ್ದ ಆ ಹಳೆಯ ಗೆಳೆಯ ಶಿವಣ್ಣ ಅವನ ಕಣ್ಣೆದುರೇ ಕುಳಿತಿದ್ದ. ಅಲ್ಲಿ ಒಂದು ಖಾಲಿ ಕುರ್ಚಿಯಿತ್ತು. ಆ ಕುರ್ಚಿ ಕೇವಲ ಕಟ್ಟಿಗೆಯದ್ದಾಗಿರಲಿಲ್ಲ, ಅದು ಅಜಯ್ ಮಾಡಿದ ಮೋಸದ ಸಂಕೇತವಾಗಿತ್ತು. 2 ಕೋಟಿ ಕಾರು ಈ ಹಾಳು ಜಾಗದಲ್ಲೇ ಕೆಟ್ಟು ನಿಲ್ಬೇಕಿತ್ತ. ಡ್ರೈವರ್, ಎಲ್ಲಿದ್ಯೋ ನೀನು? ಅಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ, ಲಿಫ್ಟ್ ಕೇಳೋಣ. ಅಜಯ್ ತೂರಾಡುತ್ತಾ ಸ್ಮಶಾನದ ಒಳಗಿರುವ ಹಳೆಯ ಅಶ್ವತ್ಥ ಮರದ ಹತ್ತಿರ ಹೋಗುತ್ತಾನೆ. ಅಲ್ಲಿ ಒಂದು ಮರದ ಟೇಬಲ್ ಮೇಲೆ ಮೇಣದ ಬತ್ತಿ ಉರಿಯುತ್ತಿದೆ. ಶಿವಣ್ಣ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿ ಒಂದು ಖಾಲಿ ಕುರ್ಚಿ ಇದೆ. ಶಿವಣ್ಣ, ನೀನಾ? ಇಲ್ಲಿ ಈ ಹೊತ್ತಲ್ಲಿ ಏನ್ ಮಾಡ್ತಿದ್ಯಾ? ನಾನ್ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಇಲ್ಲಿ ಬಂದ್ ಕೂತಿದ್ಯಾ? ಬಾ ಅಜಯ್, ನಿನಗಾಗಿಯೇ ಕಾಯ್ತಾ ಇದ್ದೆ. ನೀನು ಬರ್ತೀಯಾ ಅಂತ ಗೊತ್ತು. ಇವತ್ತು 10 ವರ್ಷ ತುಂಬಿತು ಅಲ್ವಾ? ಏನು 10 ವರ್ಷ? ಏನ್ ಮಾತಾಡ್ತಿದ್ಯಾ ನೀನು? ನನಗೆ ಕಾರ್ ಹೆಲ್ಪ್ ಬೇಕು, ಬಾ ಇಲ್ಲಿಂದ ಹೋಗೋಣ. ನೋಡು ಅಜಯ್, ನೆನ್ಪಿಸ್ಕೊಳ್ಳಿ, ಇದೇ ಜಾಗದಲ್ಲಿ 10 ವರ್ಷದ ಹಿಂದೆ ನಾವು ಮೂವರು ಕೈ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದ್ವಿ. ಎಷ್ಟೇ ದೊಡ್ಡವರಾದರೂ ಪ್ರತಿ ಹೊಸ ವರ್ಷದ ಮೊದಲ ರಾತ್ರಿ ಇಲ್ಲಿ ಭೇಟಿಯಾಗೋಣ ಅಂತ. ಇವತ್ತು ವಿನಯ್ ಕೂಡ ಬರ್ತಾನೆ. ಶಿವಣ್ಣ, ನಿನಗ್ ಹುಚ್ಚಿಡ್ದಿದೆ. ವಿನಯ್ ಸತ್ತು ಹೋಗಿದ್ದಾನೆ. ಸತ್ತವ್ರ ಪಾರ್ಟಿಗೆ ಬರ್ಲೋ? ಅವನು ಬರಲ್ಲ ಅಂತ ನಿನಗೆ ಖಾತ್ರಿ ಇದೆಯಾ ಅಜಯ್? ಅವನು ಹೋಗುವಾಗ ನಿನ್ ಹತ್ರ ಏನೋ ಹೇಳ್ಬೇಕು ಅನ್ಕೊಂಡಿದ್ನಂತೆ. ಇವತ್ತು ಈ ಖಾಲಿ ಕುರ್ಚಿ ಅವನ ಪರವಾಗಿ ಮಾತಾಡುತ್ತೆ ನೋಡು. ಶಿವಣ್ಣ, ಈ ನಾಟಕ ನಿಲ್ಲಿಸು. ವಿನಯ್ ಸತ್ತು 5 ವರ್ಷ ಆಯ್ತು. ಬಿಸಿನೆಸ್ ಅಂದಮೇಲೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಅವನು ಸೋತ, ನಾನು ಗೆದ್ದೆ. ಅದಕ್ಕೆ ಅವನನ್ನೇ ದೂಷಿಸಬೇಕು ಹೊರತು ನನ್ನನ್ನಲ್ಲ. ಅವನು ಸೋತೀತಲ್ಲ ಅಜಯ್, ನೀನವನನ್ನು ಸೋಲಿಸಿದೆ. ಆ ದೊಡ್ಡ ಪ್ರಾಜೆಕ್ಟ್ನ ಫೈಲ್ಗಳನ್ನು ಕದ್ದು ಅವನ ಮೇಲೆ ಸುಳ್ಳು ಸಾಲದ ಹೊರೆ ಹೊರಿಸಿದ್ದು ನೀನೇ ಅಲ್ವಾ? ಅವನು ನಿನ್ನನ್ನು ಗೆಳೆಯ ಅಂದುಕೊಂಡಿದ್ದ, ನೀನು ಅವನನ್ನು ಮೆಟ್ಟಿಲಾಗಿಸಿಕೊಂಡೆ. ಹೌದು, ನಾನೇ ಮಾಡಿದ್ದು. ಅದಕ್ಕೇನೀಗ? ಇವತ್ತು ನನ್ನತ್ರ 100 ಕೋಟಿ ಇದೆ. ವಿನಯ್ ಹತ್ರ ಏನಿತ್ತು? ಬರೀ ಸಿದ್ಧಾಂತಗಳು. ಆ ಸಿದ್ಧಾಂತಗಳಿಂದ ಹೊಟ್ಟೆ ತುಂಬಲ್ಲ ಶಿವಣ್ಣ. ದುಡ್ಡಿರೋವನೇ ಇಲ್ಲಿ ದೇವರು. ದೇವರು? ಹೋ, ಅಜಯ್, ಆ 100 ಕೋಟಿಯಿಂದ ನಿನಗೆ ಒಂದು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಸಾಧ್ಯವಾಗಿದೆಯಾ? ಆ ಕುರ್ಚಿ ನೋಡು, ಅಲ್ಲಿ ವಿನಯ್ ಇಲ್ಲ ಅಂತ ನಿನಗೆ ಅನ್ನಿಸ್ತಾ ಇದೆಯಾ?
ಪ್ರತಿ ಸರಿ ನೀನು ಕಣ್ಣು ಮುಚ್ಚಿದಾಗ ಅವನ ಮುಖ ನಿನಗೆ ಕಾಣಲ್ವಾ? ಇಲ್ಲ, ಅಲ್ಲಿ ಯಾರೂ ಇಲ್ಲ. ಶಿವಣ್ಣ, ನೀನು ನನ್ನನ್ನ ಹೆದರಿಸ್ತಾ ಇದೀಯಾ? ನೀನು ಅವನ್ ಪರವಾಗಿ ಇಲ್ಲಿಗೆ ಬಂದಿದ್ಯಾ ಅಲ್ವಾ? ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ಈಗಲೇ ಚೆಕ್ ಬರೆದು ಕೊಡ್ತೀನಿ. ನಿನಗೆ ಎಲ್ಲವನ್ನೂ ದುಡ್ಡಿನಲ್ಲೇ ಅಳೆಯೋ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಪಾಪದ ಲೆಕ್ಕಕ್ಕೆ ಚೆಕ್ ನಡೆಯಲ್ಲ ಅಜಯ್. ನೀನು ಗೆದ್ದಿರೋದು ಸಾಮ್ರಾಜ್ಯವನ್ನಲ್ಲ, ಒಂದು ಸ್ಮಶಾನವನ್ನ. ಈ ಹೊಸ ವರ್ಷ ನಿನಗೆ ಶುಭ ತರಲ್ಲ, ಬದಲಾಗಿ ನಿನ್ನ ಅಂತರಾತ್ಮ ನಿನ್ನನ್ನು ಬೇಟೆಯಾಡಕ್ಕೆ ಶುರು ಮಾಡುತ್ತೆ. ಶಿವಣ್ಣ, ಸಾಕು ಮಾಡು ನಿನ್ನ ಈ ಹಾರರ್ ಡ್ರಾಮಾ. ನನಗೆ ಗೊತ್ತು ನೀನು ನನ್ನಿಂದ ದುಡ್ಡು ಕೀಳೋಕೆ ಈ ಥರ ಹೆದರಿಸ್ತಾ ಇದ್ಯಾ ಅಂತ. ನಾಳೆಯೇ ನಿನ್ನನ್ನ ಪೊಲೀಸರಿಗೆ ಹಿಡಿದುಕೊಡ್ತೀನಿ. ಆದ್ರೆ ನಿಜವಾದ ಆಘಾತ ಕಾದಿದ್ದು ಆಮೇಲೆ. ಅಜಯ್ ತನ್ನ ಫೋನ್ ತೆಗೆದು ನೋಡಿದಾಗ ತಿಳಿದ ಆ ಸತ್ಯ ಅವನ ರಕ್ತವನ್ನೇ ಹೆಪ್ಪುಗಟ್ಟಿಸಿತು. ಯಾವ ಶಿವಣ್ಣನ ಜೊತೆ ಅವನು ಮಾತಾಡ್ತಾ ಇದ್ನೋ ಆ ಶಿವಣ್ಣ 1 ತಿಂಗಳ ಹಿಂದೆಯೇ ತೀರಿ ಹೋಗಿದ್ದ. ಆ ಸ್ಮಶಾನದಲ್ಲಿ ಯಾರೂ ಇರ್ಲಿಲ್ಲ. ಅಜಯ್ ನಿಂತಿದ್ದ ಜಾಗದಲ್ಲಿ ಅವನಿಗೆ ಕಂಡಿದ್ದು ಕೇವಲ ಸಾವು ಮತ್ತು ಶೂನ್ಯ. ಅಜಯ್ ಒಂದು ಮೆಸೇಜ್ ಓದುತ್ತಾನೆ. ಅಜಯ್, ಎಲ್ಲಿಯೂ ನೀನು? ನಮ್ಮ ಗೆಳೆಯ ಶಿವಣ್ಣ 1 ತಿಂಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ವಿಷಯ ನಿನಗೆ ಗೊತ್ತಾ? ಇವತ್ತು ಅವನ ತಿಥಿಯ ಕಾರ್ಯ ಇತ್ತು, ನೀನು ಬರ್ಲೇ ಇಲ್ಲ. ಬರೆಯಲಾಗಿದೆ. ಇಲ್ಲ, ಇದು ಸುಳ್ಳು. ಶಿವಣ್ಣ ಇಲ್ಲೇ ಇದ್ದಾನೆ, ನನ್ನ ಎದುರಿಗೆ. ಶಿವಣ್ಣ, ವಿನಯ್, ಯಾರಿದ್ದೀರಾ ಇಲ್ಲಿ? ನನ್ನನ್ನ ಕಾಪಾಡಿ. ನನ್ನತ್ರ ದುಡ್ಡಿದೆ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಯಾರಾದ್ರೂ ಬನ್ನಿ. ಗೆಳೆಯರೇ, ಹೊಸ ವರ್ಷದ ಕ್ಯಾಲೆಂಡರ್ ಬದಲಾದ ತಕ್ಷಣ ನಮ್ಮ ಹಣೆಬರಹ ಬದಲಾಗಲ್ಲ. ನಮ್ಮವರನ್ನು ನೋಯಿಸಿ ನಾವು ಪಡೆಯುವ ಯಶಸ್ಸು ನಮಗೆ ಯಾವತ್ತೂ ನೆಮ್ಮದಿ ಕೊಡಲ್ಲ. ಈ ಹೊಸ ವರ್ಷದಲ್ಲಿ ಹಣದ ಹಿಂದೆ ಓಡುವ ಬದಲು ಕಳೆದುಕೊಂಡ ಸಂಬಂಧಗಳನ್ನು ಹುಡುಕುವ ಪ್ರಯತ್ನ ಮಾಡಿ. ಮನುಷ್ಯನನ್ನು ಪ್ರೀತಿಸಿ, ಹಣವನ್ನಲ್ಲ. ಏಕೆಂದರೆ ಚಿತೆಯ ಮೇಲೆ ಹೋದಾಗ ನಿಮ್ಮ ಜೊತೆ ಬರುವುದು ನೀವು ಗಳಿಸಿದ ಹಣವಲ್ಲ, ನೀವುಳಿಸಿಕೊಂಡ ಮನುಷ್ಯರು ಮಾತ್ರ. ನಿಮ್ಮ ಜೀವನದಲ್ಲಿ ಹಣಕ್ಕಿಂತ ಬುದ್ಧದು ಯಾವುದೂಲೆಂದು ನೀವು ಭಾವಿಸುತ್ತೀರಿ? ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.